ಚಿದಾನಂದ್ ಮತ್ತೆ ಕವಿತಾ ಚಿದಾನಂದ್ ಅವರು ಸ್ಪೆಷಲ್ ಆಗಿರೋ ಪಾಯಸ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಬಂದಿದೆ ನೋಡೋಣ. ಈ ರೆಡಿ ಆಗಿದೆ. ಅದಕ್ಕೆ ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಬ್ಬಾ, ಆ ಎಕ್ಸೈಟ್ಮೆಂಟ್ ಅಲ್ಲೇ ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಓಕೆ, ಅದನ್ನ ಸ್ವಲ್ಪ ತುಪ್ಪದಲ್ಲಿ ನಾವು ಹುರ್ಕೊಂಡ್ರೆ ಇನ್ನೂ ಮಜವಾಗಿರುತ್ತೆ. ಇಲ್ಲೆಲ್ಲೂ ಜಾಸ್ತಿ ತುಪ್ಪ ಹಾಕ್ತಾ ಇಲ್ಲ ಅಲ್ಲ ನೀವು? ಇಲ್ಲ ಇಲ್ಲ, ಇದೇ ಹಾಕ್ತಾ ಇರೋದು. ಫ್ರೈ ಮಾಡಕ್ಕಷ್ಟೇ ಸಾಕು. ಓಕೆ, ಫಸ್ಟ್ ಗೋಡಂಬಿ, ಕೈ ಹಾಕಿದ್ರು ಅಂತೂ. ಹೌದು ಹೌದು, ಕೈ ಹಾಕಿದ್ರು. ಕೈ ಆಲ್ರೆಡಿ ಆಗಿದೆ. ಆಗಿದ್ಯಾ? ಆಫ್ ಮಾಡ್ಬಿಡಿ. ಸ್ವಲ್ಪ ಉರಿಬೇಕು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನನಗೂ ಗೊತ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಗೊತ್ತಾಗಿದೆ. ಏಲಕ್ಕಿ ಪುಡಿ. ನಾನು ಸ್ಟವ್ ಆಫ್ ಮಾಡಿದೆ. ಅದ್ರದ್ದು ಇರ್ಲಿ, ಸಾಕಿಷ್ಟು ಸಾಕಿಷ್ಟು ಸಾಕು. ಏನ್ ನಿಮ್ಗೆ ಗೊತ್ತಾಯ್ತು? ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಗ್ರೇಟ್. ಮನೇಲಿ ಹಂಗಾದ್ರೆ ಹಾಡ್ತಾ ಹಾಡ್ತಾ ಅಡ್ಗೆ ಮಾಡ್ತಾರ? ಇಲ್ಲ, ಇನ್ನ ಅಷ್ಟೇನು ಇದ್ರಲ್ಲಿ ಬರಲ್ಲ. ಫೈನ್, ಹಂಗಾದ್ರೆ ನಾವು ಆಡ್ಸೋಣ. ಆಡ್ಸೋಣ? ಹೌದು. ಅಷ್ಟರಲ್ಲಿ ಇದನ್ನ ಹಾಕ್ಬಿಡೋಣ. ಆಗಿದೆಯಲ್ಲ ಇದು? ಇದು ಬೌಲಿಗೆ ತಕೊಂಡು ಹಾಕ್ಬಿಡೋಣ. ಮೇಲ್ ಹಾಕ್ತೀರಾ? ಓಕೆ, ಇದನ್ನ ಈಗ ಹಾಕೋಣ. ಹಾಕ್ಬಿಡಿ. ಬೇಕಾ? ಹೌದು. ಬೇಕಾ? ಹೌದು. ಫಸ್ಟ್ ಹಾಡ್ಸಿ. ಖಂಡಿತ ಆಡ್ಸೋಣ. ಅದಕ್ಕೆ ನಾನಿರೋದು. ಅವ್ರು ಹಾಡ್ತೀನಿ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಬೇಕಾ? ಮೇಡಮ್, ನೀವು ಹಂಗೆ ಪದನ ಹಂಗೆ ಹಾಕ್ಬಿಡಿ. ಬಂದ ರುಕ್ಮಿಣಿ ಲೋಲ ಸುಶೀಲ ನಂದ ತುಳಸಿ ಮಾಲ ಗೋಪಾಲ ಬಂದ ರುಕ್ಮಿಣಿ ಲೋಲ ಭವ ಭಯ ಹರಣ ಬಹು ಗಂಭೀರ ಅವನಿಯ ಸಲಹಿದ ವಿವರಿಸಲಾಗದೋ ಇವನ ವಿಚಾರ ವಿವರಿಸಲಾಗದೋ ಇವನ ವಿಚಾರ ದಿವಿಜರೊಡೆಯ ಧೀರ ಗಂಭೀರ ಬಂದ ರುಕ್ಮಿಣಿ ಲೋಲ ಸುಶೀಲ ನಂದ ತುಳಸಿ ಮಾಲ ಗೋಪಾಲ ಬಂದ ರುಕ್ಮಿಣಿ ಲೋಲ. ವಾವ್, ಗೊತ್ತಾಯ್ತು. ಪಕ್ಕದಲ್ಲೇ ಇದ್ದಾರೆ, ದೂರ ಏನಿಲ್ಲ, ಪಕ್ಕದಲ್ಲೇ ಇದ್ದಾರೆ. ಸೊ ಎಲೆ ಪಾಯಸ ವಿಶೇಷವಾಗಿರೋದು ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಬಿಸಿ ಬಿಸಿ ಆಗಿರುವಂತಹ ಎಲೆ ಪಾಯಸ ರೆಡಿ ಆಗಿದೆ. ಎಲೆ ಪಾಯಸ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ ಮಿಶ್ರಣ, ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿ. ಮಾಡುವ ವಿಧಾನ: ಕಾಯಲಿಟ್ಟ ಹಾಲಿಗೆ ತುಪ್ಪದಲ್ಲಿ ಹುರಿದ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಮಿಶ್ರಣ, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ಎಲೆ ಪಾಯಸ ಸವಿಯಲು ಸಿದ್ಧ.